ಅಜಯ್, ಇಲ್ಲಿ ವಿಶೇಷವಾಗಿ ಯಾವಾಗ ಯೋಗೇಶ್ ಗೌಡ ಕೊಲೆ ಆಯ್ತು, ಕೊಲೆ ಆಗಿದ್ದಂತ ಸಂದರ್ಭದಲ್ಲಿ ಅಂದ್ರೆ ಆರಂಭದಲ್ಲಿ ಇಲ್ಲಿ ವಿನಯ್ ಕುಲಕರ್ಣಿ ಹೆಸರೇ ಇರ್ಲಿಲ್ಲ. ಅಂತಂದ್ರೆ ವಿನಯ್ ಕುಲಕರ್ಣಿ ಅವರು ಕೂಡ ಇದ್ರಲ್ಲಿ ಭಾಗಿಯಾಗಿದ್ದಾರಾ ಅಂತ ಹೇಳಿ ಯಾರಿಗೂ ಗೊತ್ತೇ ಇರ್ಲಿಲ್ಲ, ಅನುಮಾನವೂ ಇರ್ಲಿಲ್ಲ. ಆತರ ಇತ್ತು ಆರಂಭದಲ್ಲಿ ಕೊಲೆ ಆಗಿದ್ದ ಸಂದರ್ಭದಲ್ಲಿ. ಹಾಗಾಗಿ ಅಲ್ಲಿಂದ ಹೋಗಿ ಈಗ ಅಪರಾಧಿ ಅಂತ ಹೇಳಿ ಸಾಬೀತಾಯ್ತು. ಈ ಸಂದರ್ಭದಲ್ಲಿ ಈ ಒಂದು ಗ್ಯಾಪ್ ಅಲ್ಲಿ ಇಷ್ಟು ವರ್ಷ ವಿಚಾರಣೆ ನಡೆದಿರುವಂತಹ ಗ್ಯಾಪ್ ಅಲ್ಲಿ ಯಾವೆಲ್ಲ ಆರೋಪಗಳು ಈಗ ಸಾಬೀತಾಗಿರ್ಬೋದು? ಖಂಡಿತ ಇಲ್ಲಿ 2016 ಜೂನ್ 16ರಂದು ಈ ಒಂದು ಯೋಗೇಶ್ ಗೌಡ ಅವರ ಒಂದು ಕೊಲೆ ಆಗುತ್ತೆ. ಕೊಲೆ ಆದ ನಂತರವಾಗಿ ಕೆಲವೊಂದಷ್ಟು 3 ವರ್ಷಗಳ ಕಾಲ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ನಂತರ ಆ ಕೇಸನ್ನ ಮುಚ್ಚಿ ಹಾಕುವಂತ ಯತ್ನಗಳು ಕೂಡ ಆಯ್ತು ಅಂತ ಹೇಳಿ ನೇರವಾಗಿ ಆರೋಪವನ್ನ ಯಾವ ಯೋಗೇಶ್ ಗೌಡ ಪರ ಇರುವಂತ ಕೆಲವೊಂದಷ್ಟು ಜನ ಆರೋಪವನ್ನ ಮಾಡಿದ್ರು. ನಂತರ ಈ ಒಂದು ಪ್ರಕರಣವನ್ನ ಸಿಬಿಐಗೆ 2019ಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಸಿಬಿಐ ಅಧಿಕಾರಿಗಳು ಕೂಡ ದೊಡ್ಡ ಮಟ್ಟದ ತನಿಖೆಯನ್ನ ಮಾಡ್ತಾರೆ. 750ಕ್ಕೂ ಹೆಚ್ಚು ಜನರನ್ನ ವಿಚಾರಣೆಯನ್ನ ಮಾಡ್ತಾರೆ. ವಿಚಾರಣೆಯನ್ನ ಮಾಡಿ ಯಾರ್ಯಾರು ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿದ್ರು ಅನ್ನೋದನ್ನ ಇಂಚಿಂಚು ಮಾಹಿತಿಯನ್ನ ತೆಗೆಯುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಇಲ್ಲಿ ಏವನ್ ಆರೋಪಿ ಆಗಿರುವಂತಹ ಬಸವರಾಜ್ ಏನಿದ್ದಾನೆ ಆತನನ್ನ ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ಆತ ಕೊಟ್ಟಂತ ಹೇಳಿಕೆ ಜೊತೆಗೆ ಆತನ ಮೊಬೈಲ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಕಾಲ್ ಡೀಟೇಲ್ಸ್ ಆಗಿರ್ಬೋದು, ಟವರ್ ಆಗಿರ್ಬೋದು, ಯಾವ ರೀತಿಯಾಗಿ ಆತ ಬೇರೆಯವ್ರ ಜೊತೆ ಕಾಂಟ್ಯಾಕ್ಟ್ ಅನ್ನ ನಡೆಸಿದ್ದ, ಈ ಹಿಂದೆ ಎಷ್ಟು ದಿನಗಳ ಹಿಂದೆ. ಅಜಯ್ ಜಸ್ಟ್ ಹೋಲ್ಡ್ ಆಗಿ ಸ್ವಲ್ಪ ಅಪ್ಡೇಟ್ಸ್ ಬರ್ತಾ ಇದೆ. ಮೊದಲನೇದಾಗಿ ಅಪ್ಡೇಟ್ಸ್ ನೋಡ್ಕೊಳ್ಳೋಣ. ಇಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ವಿಚಾರಣೆ ಈಗಾಗಲೇ ಆರಂಭ ಆಗಿದೆ. ಪೀಠಕ್ಕೆ ಆಗಮಿಸಿದ್ದಾರೆ ನ್ಯಾಯಾಧೀಶರು ಕೂಡ. ವಿಚಾರಣೆ ಆರಂಭ ಆಗಿದೆ. ಈಗ ಎಲ್ಲಾ ಅಪರಾಧಿಗಳು ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ಎಎಸ್ಜಿ ವಾದ ಮಂಡನೆ ಆಗುತ್ತೆ. ಈಗ ಎಲ್ಲರೂ ಕೂಡ ಹಾಜರಿದ್ದಾರೆ. ನ್ಯಾಯಾಧೀಶರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಈಗ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರಿಂದ ಶಿಕ್ಷೆ ಪ್ರಕಟ ಆಗುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ವಿಚಾರಣೆ ಆರಂಭ ಆಗಿದೆ. ಈಗ ಕೆಲವೇ ಹೊತ್ತಲ್ಲಿ ಪೀಠಕ್ಕೆ ಆಗಮಿಸಿದ್ದಾರೆ ನ್ಯಾಯಾಧೀಶರು. ಈಗಾಗಲೇ ಕೆಲವೇ ಹೊತ್ತಲ್ಲಿ ಶಿಕ್ಷೆ ಪ್ರಕಟ ಆಗುತ್ತೆ. ಎಲ್ಲಾ ಅಪರಾಧಿಗಳು ಕೂಡ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ಎಎಸ್ಜಿ ವಾದ ಮಂಡನೆ ಆಗುತ್ತೆ. ಅದಾದ ನಂತರ ಶಿಕ್ಷೆ ಪ್ರಕಟ ಆಗುತ್ತೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರಿಂದ ಶಿಕ್ಷೆ ಪ್ರಕಟ ಆಗಲಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ವಿಚಾರಣೆ ಈಗಾಗಲೇ ಆರಂಭ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ಸ್. ಪೀಠಕ್ಕೆ ನ್ಯಾಯಾಧೀಶರು ಕೂಡ ಆಗಮಿಸಿದ್ದಾರೆ. ಎಲ್ಲ ಅಪರಾಧಿಗಳು ಕೂಡ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ಈಗ ಎಎಸ್ಟಿ ವಾದ ಮಂಡನೆ ಆಗುತ್ತೆ. ಅದಾದ ನಂತರ ಸಂತೋಷ್ ಗಜಾನನ್ ಅವರು ಇಲ್ಲಿ ಶಿಕ್ಷೆ ಪ್ರಕಟ ಮಾಡಲಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ಸ್. ಹಾಗಾದ್ರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಲ್ಲವೂ ಕೂಡ ಗೊತ್ತಾಗ್ಬಿಡುತ್ತೆ ನೋಡಿ. ಕೆಲವೇ ಹೊತ್ತಿನಲ್ಲಿ ನಿರ್ಧಾರ ಆಗೋಗುತ್ತೆ. ಕೆಲವೇ ಹೊತ್ತಿನಲ್ಲಿ ಶಿಕ್ಷೆ ಪ್ರಕಟ ಆಗೋಗುತ್ತೆ. ಅಂತಂದ್ರೆ ಇವರ ಭವಿಷ್ಯ ಏನು ಅಥವಾ ಇವರ ಹಣೆ ಬರ ಏನು ಎಲ್ಲವೂ ಕೂಡ ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಈಗಾಗಲೇ ಎಎಸ್ಜಿ ವಾದ ಮಂಡನೆ ಆರಂಭ ಆಗುತ್ತೆ. ಈಗ ಎಲ್ಲಾ ಅಪರಾಧಿಗಳು ಕೂಡ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರಿಂದ ನಿನ್ನೆಯೂ ಕೂಡ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ತೀರ್ಪು ಪ್ರಕಟಣೆ ಆಗಿತ್ತು. ಇವತ್ತು ಶಿಕ್ಷೆ ಪ್ರಕಟ ಆಗತ್ತೆ. ಈಗಾಗಲೇ ನ್ಯಾಯಾಧೀಶರು ಕೂಡ ಪೀಠಕ್ಕೆ ಆಗಮಿಸಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅದರ ಜೊತೆ ಎಲ್ಲಾ ಅಪರಾಧಿಗಳು ಕೂಡ ಕೋರ್ಟ್ ಮುಂದೆ ಹಾಜರಿದ್ದಾರೆ. ಈಗ ಈಗಾಗಲೇ ವಿಚಾರಣೆ ಆರಂಭ ಆಗಿದೆ. ವಿನಯ್ ಕುಲಕರ್ಣಿ ಸೇರಿದಂತೆ ಎಲ್ಲಾ ಅಪರಾಧಿಗಳು ಕೂಡ ಈಗ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆ ಪ್ರಕಟ ಆಗುತ್ತೆ. ಹಾಗಾಗಿ ನ್ಯಾಯಾಧೀಶರು ಎಂಟ್ರಿ ಕೊಟ್ಟಿದ್ದಾರೆ, ಬಂದಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈಗ ವಿಚಾರಣೆ ಕೂಡ ಆರಂಭ ಆಗಿದೆ. ಯಾವೆಲ್ಲ ಆರೋಪಗಳು ಸಾಬೀತಾಗಿತ್ತು, ಯಾವ ಸೆಕ್ಷನ್ ಅಡಿ ಯಾವ ಅಪರಾಧಿಗೆ ಎಷ್ಟು ಶಿಕ್ಷೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಈಗ ಸಿಟಿ ಸಿವಿಲ್ ಕೋರ್ಟ್ ನಿಂದ ಅಜಯ್ ಇಷ್ಟೊತ್ತು ಮಾತನಾಡ್ತಾ ಇದ್ವಿ. ಅಂತಂದ್ರೆ ಅಜಯ್ ಈಗ ಒಂದಷ್ಟು ಯಾವೆಲ್ಲ ಆರೋಪಗಳು ಸಾಬೀತಾಗಿದೆ ಅಂತ ಹೇಳಿ ನೀವು ಹೇಳ್ತಾ ಇದ್ರಿ. ಇನ್ನೇನೀಗ ಒಂದಷ್ಟು ಅಪ್ಡೇಟ್ಸ್ ಬಂತು ಅಂತಂದ್ರೆ ಈಗ ಎಲ್ಲರೂ ಕೂಡ ಹಾಜರಾಗಿದ್ದಾರೆ, ವಿಚಾರಣೆ ಆರಂಭ ಆಗಿದೆ ಅಂತ ಹೇಳಿ. ಅಷ್ಟರಲ್ಲಿ ಈಗ ನೀವು ಯಾವೆಲ್ಲ ಆರೋಪಗಳು ಸಾಬೀತಾಗಿದೆ, ಹೇಗಾಯ್ತು ಪ್ರೊಸೀಜರ್ ಅಂತ ಹೇಳ್ತಾ ಇದ್ರಿ. ಅಂದ್ರೆ ಯಾವಾಗ ಈ ಒಂದು ಪ್ರಕರಣವನ್ನ ಸಿಬಿಐ ಅಧಿಕಾರಿಗಳು 2019ಗೆ ಕೈಗೆತ್ಕೊಂತಾರೆ, ಅಲ್ಲಿಗೆ ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ಬಸವರಾಜ್ ಏನಿದ್ದಾನೆ ಆತನ ಅರೆಸ್ಟ್ ಮಾಡಿದಾಗ ಆತ ಕೊಟ್ಟಂತ ಸ್ಟೇಟ್ಮೆಂಟ್ ಮೇಲೆ ಮತ್ತಷ್ಟು ಜನ ಆರೋಪಿಗಳನ್ನ ಬಂಧಿಸಿ ಅವರನ್ನ ಇಂಟ್ರಾಗೇಷನ್ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ವಿನಯ್ ಕುಲಕರ್ಣಿ ಅವರ ಒಂದು ಹೇಳಿಕೆ ಆಧಾರದ ಮೇಲೆ ಅವ್ರು ಕೊಟ್ಟಂತ ಸುಪಾರಿಯ ಆಧಾರದ ಮೇಲೆ ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅಂತ ಹೇಳಿ ಕೆಲವೊಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು. ನಂತರ ಅವರ ಒಂದು ಮೊಬೈಲ್ ನನ್ನ ಜೊತೆಗೆ ವಿನಯ್ ಕುಲಕರ್ಣಿ ಸೇರಿದಂತ ಕೆಲವೊಂದಷ್ಟು ಮೊಬೈಲ್ ಗಳನ್ನ ಟ್ರೇಸ್ ಮಾಡಿದಂತ ಸಂದರ್ಭ
ಸಂದರ್ಭದಲ್ಲಿ ಒಂದು ವಾಟ್ಸ್ಆಪ್ ಚಾಟ್ ಆಗಿರ್ಬೋದು, ಜೊತೆಗೆ ಆಡಿಯೋ ಕಾಲ್ಸ್ಗಳಾಗಿರ್ಬೋದು, ಜೊತೆಗೆ ಕೊಲೆ ಮಾಡುವಂತ ಮುಂಚಿತವಾಗಿ ಅಂದ್ರೆ ಒಂದು ದಿನ 2 ದಿನ ಮುಂಚಿತವಾಗಿ ಅವರಿಗೆ ಒಂದು ಲಾಡ್ಜ್ ಅಲ್ಲಿ ರೂಮ್ ಅನ್ನು ಕೂಡ ಕೊಟ್ಟಿರ್ತಾರೆ. ಆ ಲಾಡ್ಜ್ ಅಲ್ಲಿ ಕೂತ್ಕೊಂಡು ಸ್ಕೆಚ್ ಅನ್ನು ಹಾಕೊಂಡಿರ್ತಾರೆ. ಯೋಗೇಶ್ ಗೌಡ ಎಲ್ಲೆಲ್ಲಿ ಹೋಗ್ತಾನೆ, ಎಷ್ಟೊತ್ತಿಗೆ ಅಂಗಡಿಯಿಂದ ಹೊರಡ್ತಾನೆ, ಆತ ಹೋದಂತ ಸಂದರ್ಭದಲ್ಲಿ ಜಿಮ್ಗೆ ಎಷ್ಟೊತ್ತಿಗೆ ಹೋಗ್ತಾನೆ, ಎಷ್ಟೊತ್ತಿಗೆ ಬರ್ತಾನೆ ಅಂತ ಸಂಪೂರ್ಣವಾದಂತ ಚಿತ್ರಣವನ್ನ ಈ ಆರೋಪಿಗಳು, ಕೊಲೆ ಮಾಡಿದಂತ ಆರೋಪಿಗಳು ತಿಳ್ಕೊಂಡಿರ್ತಾರೆ. ನಂತರ ಆತ ಜಿಮ್ ನಲ್ಲಿ ಇದ್ದಂತ ಸಂದರ್ಭದಲ್ಲೇ ಆ ಕಾರನ್ನು ಕೂಡ ಈ A1 ಆರೋಪಿ ಆಗಿರುವಂತಹ ಬಸವರಾಜ್ ಮುತ್ತಿಗೆ ಏನಿದ್ದಾನೆ, ಆತ ಜಿಮ್ ಮುಂಭಾಗದಲ್ಲಿ ಕಾರನ್ನು ನಿಲ್ಸ್ಕೊಂಡಿರ್ತಾನೆ. ನಂತರ 10 ರಿಂದ 12 ಜನ ಏಕಾಏಕಿ ಲಾಂಗು ಮಚ್ಚುಗಳಿಂದ ಹಲ್ಲೆಯನ್ನ ಮಾಡಿ ಭೀಕರವಾಗಿ ಕೊಲೆಯನ್ನ ಮಾಡಿರ್ತಾರೆ. ನಂತರವಾಗಿ ವಿನಯ್ ಕುಲಕರ್ಣಿ ಹೆಸರು ಬಂದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಬೇಕಾಗುತ್ತೆ, ಜೊತೆಗೆ ಡಿಜಿಟಲ್ ಎವಿಡೆನ್ಸ್ ಅಂದ್ರೆ ಕಾಲ್ ರೆಕಾರ್ಡ್ಸ್ ಆಗಿರ್ಬೋದು, ಟವರ್ ಲೊಕೇಶನ್ ಆಗಿರ್ಬೋದು, ಜೊತೆಗೆ ಅವರ ನಡುವೆ ನಡೆದಂತ ಕೆಲವೊಂದಷ್ಟು ಮಾತುಕತೆ ಆಗಿರ್ಬೋದು, ಹಣದ ವ್ಯವಹಾರ ಆಗಿರ್ಬೋದು, ಇವೆಲ್ಲವೂ ಕೂಡ ಸಾಕ್ಷಿ ಸಮೇತ ಸಿಬಿಐ ಅಧಿಕಾರಿಗಳು ಕಲೆಯನ್ನ ಹಾಕ್ತಾರೆ. ನಂತರ ಈ ಒಂದು ಪ್ರಕರಣದಲ್ಲಿ ನೇರವಾಗಿ ವಿನಯ್ ಕುಲಕರ್ಣಿ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಈ ಒಂದು ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಅಂದ್ರೆ ಒಳಸಂಚು, ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡುವಂತ ಉದ್ದೇಶದಿಂದ ಹಣವನ್ನ ಕೊಡುವಂಥದ್ದು, ಸುಪಾರಿಯನ್ನ ಕೊಡುವಂಥದ್ದು, ಜೊತೆಗೆ ಕೊಲೆಗೆ ಮಾಡೋದಕ್ಕೆ ಒಳಸಂಚನ್ನ ರೂಪಿಸಿ ಈ ಎಲ್ಲ ಕೃತ್ಯವನ್ನು ಎಸಗಿದ್ದಾನಂತ ಹೇಳಿ ಕೆಲವೊಂದಷ್ಟು IPC ಸೆಕ್ಷನ್ ಅಡಿಯಲ್ಲಿ ಕೇಸನ್ನು ದಾಖಲಿಸಿಕೊಂಡು ಅವರನ್ನ ಅರೆಸ್ಟ್ ಕೂಡ ಮಾಡಿರ್ತಾರೆ. ಹೀಗಾಗಿ ಅವರ ವಿರುದ್ಧವಾಗಿ ಈ ಒಂದು ಪ್ರಕರಣದಲ್ಲಿ A15 ಆರೋಪಿಯಾಗಿ ಮಾಡ್ತಾರೆ. ಒಟ್ಟು 21 ಜನ ಆರೋಪಿಗಳ ಪೈಕಿ ಇವಾಗ 17 ಜನ ದೋಷಿಗಳು ಅಂತ ಹೇಳಿ ಆದೇಶ ಕೂಡ ಕೊಟ್ಟಲಾಗಿದೆ. ಇನ್ನು ಉಳಿದಂತ 2 ಆರೋಪಿಗಳನ್ನ ಅಂದ್ರೆ A1 ಆರೋಪಿ ಇನ್ನೇನು ಗೊತ್ತಿರುವಂತ ವಿಚಾರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ಕೂಡ ಪ್ರಕಟ ಆಗುತ್ತೆ, ಶಿಕ್ಷೆ ಪ್ರಕಟ ಆಗುತ್ತೆ, ಎಲ್ಲರೂ ಗೊತ್ತಿರುವಂತ ವಿಚಾರ. ಈಗ ನೀವು ಕೋರ್ಟ್ಗೆ ಹೋಗ್ಬೇಕು. ಓಕೆ, ಈಗ ಐ ವಿಲ್ ಗೆಟ್ ಬ್ಯಾಕ್ ಟು ಯು. ಅದಕ್ಕೂ ಮುಂಚೆ ಒಂದಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಇಲ್ಲಿ ಕೊಲೆ ಅಂತ ವಿಷಯಗಳನ್ನ ಕಾನೂನು ಸಹಿಸೋದಿಲ್ಲ. ಈ ಪ್ರಕರಣದಲ್ಲಿ ಮ್ಯಾಕ್ಸಿಮಮ್ ಶಿಕ್ಷೆಯನ್ನ ನೀಡಬೇಕಾಗತ್ತೆ. ನ್ಯಾಯಾಲಯ ಅಪರಾಧಿಗಳಿಗೆ ಯಾವುದೇ ಕನಿಕರ ತೋರಿಸಬಾರದು ಅನ್ನುವಂಥದ್ದು ಗೊತ್ತಾಗ್ತಿದೆ. ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ಸ್, ಮೃತ ಯೋಗೇಶ್ ಗೌಡ ಸಾರ್ವಜನಿಕವಾಗಿ ಪ್ರಮುಖ ವ್ಯಕ್ತಿ ಆಗಿದ್ರು. ರಾಜಕೀಯ ದುರುದ್ದೇಶದಿಂದ ಕೊಲೆ ಮಾಡಲಾಗಿದೆ ಅವರನ್ನ. ಸಾಕ್ಷ್ಯಗಳ ನಾಶ ಮಾಡಲಾಗಿದೆ. AST ವಾದ ಮಂಡನೆ ಆಗ್ತಾ ಇದೆ. ಈಗ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ವಾದ ಮಂಡನೆ ಈಗಾಗಲೇ ಆರಂಭ ಆಗಿದೆ. ಕೊಲೆ ಅಂತ ಹೇಳಿ ವಿಷಯಗಳನ್ನ ಕಾನೂನು ಸಹಿಸೋದಿಲ್ಲ. ಕೊಲೆ ರೀತಿಯ ವಿಷಯಗಳನ್ನ ಈ ಪ್ರಕರಣದಲ್ಲಿ ಮ್ಯಾಕ್ಸಿಮಮ್ ಶಿಕ್ಷೆ ಆಗೇ ಆಗತ್ತೆ, ಕೊಡ್ಲೇಬೇಕು ಅಂತ ಹೇಳಿ ಈಗ ಸದ್ಯಕ್ಕೆ ವಾದ ಮಂಡನೆ ಆಗ್ತಾ ಇದೆ. ಈಗಾಗಲೇ ನ್ಯಾಯಾಧೀಶರು ಎಲ್ಲಾ ಅಪರಾಧಿಗಳು ಕೂಡ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ಹಾಗಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈಗಾಗಲೇ ವಿಚಾರಣೆ ಆರಂಭ ಆಗಿದೆ. ಇಲ್ಲಿ ವಾದ ಮಂಡನೆ ಆಗ್ತಾ ಇದೆ ಅಂತಂದ್ರೆ ಕೆಲವೇ ಹೊತ್ತಿನಲ್ಲಿ ಎಲ್ಲವೂ ಕೂಡ ತೆರೆ ಬೀಳುತ್ತೆ, ಕೆಲವೇ ಹೊತ್ತಿನಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ಸ್ ಅಲ್ಲಿ ಸಾಕ್ಷ್ಯಗಳ ನಾಶ ಮಾಡಲಾಗಿದೆ ಅಂತ ಹೇಳಿ ಇಲ್ಲಿ ವಾದ ಮಂಡನೆ ಮಾಡಲಾಗ್ತಾ ಇದೆ. ಅಂತಂದ್ರೆ ಈ ಒಂದು ಕೇಸಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸ್ವಲ್ಪನೂ ಕರುಣೆ ಅನ್ನುವಂಥದ್ದು ಇರಲೇಬಾರದು. ಕಾರಣ ಏನು ಅಂತಂದ್ರೆ ಇಲ್ಲಿ ಯೋಗೇಶ್ ಗೌಡವು ಕೂಡ ಒಬ್ರು ರಾಜಕೀಯ ವ್ಯಕ್ತಿ ಆಗಿದ್ರು, ಅದರಲ್ಲೂ ಕೂಡ ಅಪರಾಧಿಗಳಿಗೆ ಯಾವುದೇ ಕನಿಕರ ತೋರಿಸಬಾರದು ಈ ಒಂದು ವಿಚಾರದಲ್ಲಿ ಅನ್ನುವಂಥದ್ದು ಗೊತ್ತಾಗ್ತಿದೆ. ಪ್ರಕರಣದಲ್ಲಿ ವಿಶೇಷವಾಗಿ ಇಲ್ಲಿ ವಿನಯ್ ಕುಲಕರ್ಣಿ ಮೇಲೆ ಬಹಳಷ್ಟು ಆರೋಪಗಳು ಇರುವಂತದ್ದು. ವಿಶೇಷವಾಗಿ ಯಾವಾಗ ಯೋಗೇಶ್ ಕೂಡ ಕೊಲೆ ಆಗಿತ್ತು ಆರಂಭದಲ್ಲಿ, ಆ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಅವರ ಹೆಸರೇ ಇಲ್ಲ, ಅದ್ರಲ್ಲಿ ಅವರು ಭಾಗಿನೇ ಇಲ್ಲ, ಅದಕ್ಕೂ ಅವ್ರಿಗೆ ಸಂಬಂಧನೇ ಇಲ್ಲ ಅಂತ ಹೇಳಿ ಬಿಂಬಿಸಿದ್ರು. ಅದಾದ ನಂತರ ವಿಚಾರಣೆ ಆರಂಭ ಆಯ್ತು. ಅದಾದ ನಂತರ ಏನೆಲ್ಲಾ ಪ್ರೊಸೀಜರ್ ಆಯ್ತು ಅವಾಗೆಲ್ಲವೂ ಕೂಡ ಗೊತ್ತಾಗಿದ್ದು ಅಂತಂದ್ರೆ ಇಲ್ಲಿ ಒಳಸಂಚು ಅಥವಾ ಪ್ರೀ ಪ್ಲಾನಿಂಗ್ ಮಾಡಿ ಎಲ್ಲವೂ ಕೂಡ ಸಂಚನ್ನ ಮಾಡಿ ಇಲ್ಲಿ ದುರುದ್ದೇಶವಾಗಿ ಯೋಗೇಶ್ ಗೌಡ ಅವರನ್ನ ಹತ್ಯೆ ಮಾಡಲಾಗಿದೆ. ಅದರಲ್ಲೂ ಕೂಡ ಅವರನ್ನ ಜಿಮ್ ಅಲ್ಲಿ ಹೋಗಿ ಹತ್ಯೆ ಮಾಡಿರ್ತಾರೆ, ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಿರ್ತಾರೆ. ಇದ್ರಲ್ಲಿ ಎಲ್ಲವೂ ಕೂಡ ಪ್ರೀ ಪ್ಲಾನಿಂಗ್ ಮಾಡಿದ್ದೆ ಇಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಅಂತ ಹೇಳಿ ಅದಾದ ನಂತರ ಸಾಬೀತಾಗತ್ತೆ. ಹಾಗಾಗಿ ಬಹಳಷ್ಟು ಆರೋಪಗಳು ಈಗ ಸದ್ಯಕ್ಕೆ ವಿನಯ್ ಕುಲಕರ್ಣಿ ಮೇಲೆ ಇರುವಂತದ್ದು. ಎಲ್ಲವೂ ಕೂಡ ಯಾವೆಲ್ಲ ಆರೋಪಗಳು ಇದೆಯೋ ಅದೆಲ್ಲವೂ ಕೂಡ ಕನ್ಸಿಡರ್ ಆಗುತ್ತೆ. ಅಂತಂದ್ರೆ ಶಿಕ್ಷೆ ಪ್ರಕಟ ಆಗುವಂತ ಸಂದರ್ಭದಲ್ಲಿ ಯಾವ್ಯಾವ ಸೆಕ್ಷನ್ ಅಡಿ ಎಷ್ಟೆಲ್ಲ ಶಿಕ್ಷೆ ಆಗ್ಬೋದು, ಯಾವ್ಯಾವ ಅಪರಾಧಿಗಳಿಗೆ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಶಿಕ್ಷೆ ಪ್ರಕಟ ಆಗ್ಬೋದು ಅನ್ನುವಂಥದ್ದು ನಿರ್ಧಾರ ಆಗುತ್ತೆ.
ಹಾಗಾಗಿ ಈಗ ವಿಶೇಷವಾಗಿ A15 ಆರೋಪಿ ಆಗಿರುವಂತ ವಿನಯ್ ಕುಲಕರ್ಣಿ ಮೇಲೆ ಬಹಳಷ್ಟು ಆರೋಪಗಳಿದೆ. ಅದರಲ್ಲೂ ಕೂಡ ಖುದ್ದು ಇಲ್ಲಿ ಅವರ ಗ್ಯಾಂಗ್ ಅಂತಂದ್ರೆ ಪ್ರಮುಖವಾಗಿ ಇಲ್ಲಿ A1 ಆರೋಪಿ ಅಂತ ಹೇಳಿ ಯಾವಾಗ ಈ ಹಿಂದೆ ಇದ್ರು ಅವರು ಕೂಡ ಇಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ, ಕೊಟ್ಟಿ ಯೂಟನ್ನ ಹೊಡೆದಿರ್ತಾರೆ. ಅಂತಂದ್ರೆ ಇಲ್ಲಿ ನಮಗೂ ಅಥವಾ ಈ ಒಂದು ಯೋಗೇಶ್ ಗೌಡ ಕೊಲೆಗೂ ಯಾವುದೇ ಒಂದು ಬಹಳ ಸಂಬಂಧ ಇಲ್ಲ. ವಿಶೇಷವಾಗಿ ಇಲ್ಲಿ ವಿನಯ್ ಕುಲಕರ್ಣಿ ಏನೆಲ್ಲ ನಮ್ಗೆ ಸಂದರ್ಶನವನ್ನ ಕೊಟ್ಟಿದ್ರು ಅಥವಾ ಏನೆಲ್ಲ ನಮಗೆ ಹೇಳ್ಕೊಟ್ಟಿದ್ರು, ಪ್ರೀ ಪ್ಲಾನಿಂಗ್ ಮಾಡಿದ್ರು, ಅವ್ರು ಹೇಳದ ಹಾಗೆ ನಾವು ಮಾಡ್ಕೊಂಡು ಹೋಗಿದೀವಿ ಅಷ್ಟೇ. ಅದ್ರ ಹೊರತಾಗಿ ನಾವು ಅವರನ್ನ ಕೊಲೆ ಮಾಡ್ಲೇಬೇಕು ಅಂತ ಹೇಳಿ ಹೋಗಿಲ್ಲ. ಇಂಥ ಆರೋಪಗಳು ಸದ್ಯಕ್ಕೆ ಈಗ ವಿನಯ್ ಕುಲಕರ್ಣಿ ಮೇಲೆ ಇರೋವಂಥದ್ದು. ಹಾಗಾಗಿ ಇದೆಲ್ಲವೂ ಕೂಡ ಕನ್ಸಿಡರ್ ಆಗುತ್ತೆ. ಶಿಕ್ಷೆ ಪ್ರಕಟ ಆಗುವಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಕನ್ಸಿಡರ್ ಆಗುತ್ತೆ. ಅದರಲ್ಲೂ ಕೂಡ ಈಗ ವಿನಯ್ ಕುಲಕರ್ಣಿ ಮೇಲೆ ಏನೆಲ್ಲ ಆರೋಪಗಳಿದೆ, ಒಳಸಂಚು ಅಥವಾ ಹೀಗೆ ಪ್ರೀ ಪ್ಲಾನಿಂಗ್ ಮಾಡಿ ಅವ್ರ ಮೇಲೆ ದ್ವೇಷ ಇಟ್ಕೊಂಡು, ಯಾವ ಕಾರಣಕ್ಕೆ ದ್ವೇಷ ಇಟ್ಕೊಂಡು ಈ ರೀತಿಯಾಗಿ ಹತ್ಯೆ ಮಾಡಿದ್ರು, ಕೊಲೆ ಮಾಡಿದ್ರು, ಹೀಗೆ ಇದೆಲ್ಲವೂ ಕೂಡ ಕನ್ಸಿಡರ್ ಆಗಿ ಅದಾದ ನಂತರ ಈಗ ವಿನಯ್ ಕುಲಕರ್ಣಿ ಭವಿಷ್ಯ ನಿರ್ಧಾರ ಆಗುತ್ತೆ. ಅಂತಂದ್ರೆ ವಿನಯ್ ಕುಲಕರ್ಣಿಗೆ ನಿಜವಾಗ್ಲೂ ಕೂಡ ಜೀವಾವಧಿ ಶಿಕ್ಷೆ ಆಗತ್ತಾ ಅಥವಾ ಎಷ್ಟು ವರ್ಷ ಶಿಕ್ಷೆ ಆಗ್ಬೋದು ಅಥವಾ ಗಲ್ಲು ಶಿಕ್ಷೆ ಆಗ್ಬಿಡುತ್ತೆ ಅಂತ ಹೇಳಿ ಕೂಡ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ರಾಜಕೀಯ ಜೀವನ, ಮತ್ತೊಂದು ಕಡೆ ರಾಜಕೀಯ ವ್ಯಕ್ತಿ ಆಗಿದ್ದಾರೆ, ಈಗ ಪ್ರೆಸೆಂಟ್ ಕೂಡ ಶಾಸಕರಾಗಿದ್ದಾರೆ. ಕೊಲೆ ಆಗಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಸಚಿವರಾಗಿದ್ರು. ಆ ಸಂದರ್ಭದಲ್ಲಿ ಯಾವಾಗ ಕೊಲೆ ಆಗಿರುತ್ತೋ ಆವಾಗ ಅದರಲ್ಲೂ ಕೂಡ ಚುನಾವಣೆ ಹೊತ್ತಿನಲ್ಲೇ ಕೊಲೆ ಕೂಡ ಆಗಿರುತ್ತೆ. ಇದೆಲ್ಲವೂ ಕೂಡ ಒಂದಕ್ಕೊಂದು ಚೈನ್ ಲಿಂಕ್ ಇರುವಂತದ್ದು. ಹಾಗಾಗಿ ಎಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಇಷ್ಟು ವರ್ಷ ವಿಚಾರಣೆ ನಡೆಸಿದ್ದಾರೆ. ಹೌದು, ಇಷ್ಟು ವರ್ಷ ವಿಚಾರಣೆ ನಡೆಸಿದ್ದಾರೆ. ಅದಾದ ನಂತರ ಈಗ ವಾದ ಮಂಡನೆ ಆಗ್ತಾ ಇದೆ, ಈಗಾಗಲೇ ಆರಂಭ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇನ್ನು ಈ ಪ್ರಕರಣದಲ್ಲಿ ಮ್ಯಾಕ್ಸಿಮಮ್ ಶಿಕ್ಷೆಯನ್ನ ಕೊಡ್ಲೇಬೇಕು. ಇಂಥ ಒಂದು ಸಂಚು, ಇಂಥ ಒಂದು ಪ್ಲಾನಿಂಗ್ ಅಲ್ಲಿ ಅವರನ್ನ ಯೋಗೇಶ್ ಗೌಡ ಅವರನ್ನ ಹತ್ಯೆ ಮಾಡಲಾಗಿತ್ತು. ಇದೆಲ್ಲವೂ ಕೂಡ ಕನ್ಸಿಡರ್ ಮಾಡಿ ಈಗ ಕೋರ್ಟ್ ಶಿಕ್ಷೆ ಪ್ರಕಟ ಮಾಡುತ್ತೆ.